ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಆಶೀರ್ವದಿಸಲ್ಪಟ್ಟಂತ ಶುಭ ಮುಂಜಾನನ್ನ ಹಾರೈಸ್ತೇವೆ. ಆಮೇನ್. ಈ ಮುಂಜಾನವೆಲ್ಲರೂ ಸೇರಿ ಬನ್ನಿ, ಒಟ್ಟಾಗಿ ಕುಟುಂಬವಾಗಿ ಮತ್ತೊಂದು ಸಾರಿ ಕರ್ತನನ್ನು ಆರಾಧನೆ ಮಾಡುವುದಕ್ಕಾಗಿ ನಮ್ಮ ಹೃದಯಗಳನ್ನು ತೆರೆಯೋಣ, ನಮ್ಮ ಮನಸ್ಸುಗಳನ್ನು ತೆರೆಯೋಣ. ನಾನು ನಂಬುತ್ತೇನೆ, ನಮ್ಮ ದೇವರು ಎಲ್ಲ ಸ್ಥಳದಲ್ಲಿ ಇರುವಂಥ ದೇವರು. ಮುಂಜಾನೆ ಜಾವದಲ್ಲಿ ಭಕ್ತನು ಹೇಳಿದ ಹಾಗೆ ಆತನ ಉಪಕಾರಗಳನ್ನು ಉಣಿಸಿ ನಾವು ಸ್ತೋತ್ರಗಳನ್ನು ಮಾಡೋಣ. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ. ಸರ್ವಶಕ್ತನೇ ನಿನಗೆ ಸ್ತೋತ್ರ, ಸ್ತೋತ್ರ. ಮೋಹನತನೇ ನಿನ್ನಾಶ್ರಯದಿ ನವಾಸಿಸುವೆ. ಸರ್ವಶಕ್ತನೇ ನಿನ್ನ ನೆರಳಲ್ಲಿ ನಾ ವಿಶ್ರಮಿಸುವೆ. ನನ್ನೊಂದಿಗೆ ಎಲ್ಲರೂ ಸೇರಿ ಬಲವುಳ್ಳವನೇ ನಿನ್ನ ಸಮ್ಮುಖವನ್ನೇ ನಾಶ್ರಯಿಸುವೆ. ಅನುದಿನವೂ యేసయ్య, 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 యేసయ్య. ರಾತ್ರಿಯಲ್ಲಿರುವ ಭಯಕ್ಕೂ ಹಗಲಲ್ಲಿ ಹಾರುವ ಬಾಣಕ್ಕೂ ഇരുಳಲ್ಲಿ ಸಂಚರಿಸುವ ವಿಪತ್ತಿಗೂ ದಿನದಲ್ಲಿ ಬರುವ ವ್ಯಾಧಿಗಳು ಸೇರಿ ನ ಭಯ ಪಡೆನು, ನ ಹೆದರೆನು. ಯೆಹೋವ ರಾಫ ನನ್ನ ಜೊತೆ ನೀವೇ. యేసయ్య, 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 యేసయ్య. ಸಾವಿರ ಜನರು ಸತ್ತು ಬಿದ್ದರು, 10,000 ಜನರು ಸುತ್ತಲಿದ್ದರು. ಅಂಧಕಾರವು ನನ್ನ ವರಿಸಿದರು, ಮರಣ ಭಯವು ನನ್ನ ಬಾಧಿಸಿದರು. ನ ಭಯ ಪಡೆನು, ನ ಹೆದರೆನು. ಯೆಹೋವ ರಾಫ ನನ್ನ ಜೊತೆ ನೀವೇ. యేసయ్ಯ, యేసయ్ಯ, ನಿನ್ನ ಪ್ರಸನ್ನತೆ ತುಂಬಲಿ ಅಯ್ಯ. యేಸయ్ಯ, యేసయ్ಯ. ಎಲ್ಲರೂ ಸೇರಿ ಕೈಗಳನ್ನು ಎತ್ತುತ್ತಾ యేసయ్ಯ, యేసయ్ಯ, యేసయ్య, యేసయ్ಯ. ಸ್ವಾಮಿ, ಕೂಡಿ ಬಂದ್ರು ಅಂತ ಎಲ್ಲ ನಿನ್ನ ಮಕ್ಕಳನ್ನ, ಈ ಮುಂಜಾನೆ ಕೂಡಿ ಬಂದಿರುವಂತ ಎಲ್ಲ ಯೂಟ್ಯೂಬಿನ ಕುಟುಂಬಗಳನ್ನ ಸ್ವಾಮಿ ಕರ್ತನೆ, ದೇವರ ಕರ್ನಾಟಕ ಉದ್ದಕ್ಕೂ ಸ್ವಾಮಿ ಕರ್ತನೆ, ದೇವರ ಸ್ವಾಮಿ ಎಲ್ಲ ಸ್ವಾಮಿ ಎಲ್ಲೆಲ್ಲಿನ ಜನರು ಸೇರಿಕೊಂಡು ನಮ್ಮನ್ನು ವೀಕ್ಷಿಸ್ತಾ ಇದ್ದಾರೋ, ನಮ್ಮೊಂದಿಗೆ ಮುಂಜಾನೆ ಸೇರಿಕೊಂಡಿದ್ದಾರೋ ದೇವರು ಈಗ ತಾನೇ ಹಾಡಿಕೊಂಡಂತೆ ಅವರ ಜೀವಿತದಲ್ಲಿರುವಂತಹ ಭಯ ತೆಗೆದು ಹಾಕಲ್ಪಡಲಿ ಸ್ವಾಮಿ. ಅವರ ಜೀವಿತದಲ್ಲಿರುವಂತಹ ಈಗೆಲ್ಲ ಹೋರಾಟಗಳು ತೆಗೆದು ಹಾಕಲ್ಪಡಲಿ ಎಂಬುದನ್ನು ನಾವು ಪ್ರಾರ್ಥನೆ ಮಾಡ್ತೇವೆ. ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುವಂತ ದೇವರಿಗಾಗಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ಘನತೆ ನಿನಗುಂಟಾಗಲಿ. ಯೇಸುವನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್, ಆಮೆನ್, ಹಾಲೆಲೂಯ. ಈ ಮುಂಜಾನೆ ದೇವರ ಮಹಿಮೆ ಅನ್ನುವಂಥ ಚಿಕ್ಕ ದೇವರ ವಾಕ್ಯದ ಧ್ಯಾನಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರ ಜೊತೆಗೆ ಸೇರಿ ಈ ವಾಕ್ಯದ ಧ್ಯಾನ ಮಾಡುವುದಕ್ಕಾಗಿ ನಾವು ನಿಜವಾಗಲೂ ಸಭೆ ಆಗಿದ್ದುಕೊಂಡು
ಕುಟುಂಬವಾಗಿದ್ದುಕೊಂಡು ನಾವು ಸಂತೋಷ ಪಡ್ತೇವೆ. ಆಮೇಲೆ ದೇವರ ದಯೆಯಿಂದ ಪ್ರತಿದಿನ ಮುಂಜಾನೆ ದೇವರು ನಮಗೆ ಈ ವಾಕ್ಯವನ್ನ ನಿಮ್ಮ ಬಳಿಗೆ ತರುವಂತೆ ಕೃಪೆ ಕೊಡ್ತಾ ಇದ್ದಾನೆ. ದಯವಿಟ್ಟು ನಮ್ಮನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಾ, ನಿಮ್ಮೆಲ್ಲರನ್ನು ಒಂದು ವಿನಂತಿಸಿಕೊಳ್ತೀವಿ ಏನಂದ್ರೆ, ನಮ್ಮ ಸೇವೆಗಾಗಿ ನೀವು ಪ್ರಾರ್ಥನೆ ಮಾಡ್ರಿ, ನಮ್ಮ ಸಭೆಗಾಗಿ ನೀವು ಪ್ರಾರ್ಥನೆ ಮಾಡ್ರಿ. ನಮಗೆ ನಿಮ್ಮ ಪ್ರಾರ್ಥನೆ ಅವಶ್ಯಕತೆ ಇದೆ. ನಿಮ್ಮ ಪ್ರಾರ್ಥನೆ ಒಂದು ಸಪೋರ್ಟ್ ನಮಗೆ ಬೇಕಾಗಿದೆ ಪ್ರೇರೆ. ಈ ಸೇವೆ ಮುಂದುವರಿಬೇಕಾಗಿರುವುದಾಗಿದ್ರೆ ಕೇವಲ ನಮ್ಮ ಪ್ರಾರ್ಥನೆಯಿಂದ ಮಾತ್ರ ಅಲ್ಲ, ದೇವರ ಮಕ್ಕಳ ನಿಮ್ಮ ಪ್ರಾರ್ಥನೆ ಒಂದು ಅಗತ್ಯತೆ. ನಮ್ಮ ಟೆಂಪಲ್ ಆಫ್ ಗಾಡ್ಸ್ ಗ್ಲೋರಿ ಸಭೆಗೆ ಅವಶ್ಯಕತೆ ಇದೆ, ನಮ್ಮ ಕುಟುಂಬಕ್ಕೆ ಅವಶ್ಯಕತೆ ಇದೆ, ನಮ್ಮ ಸೇವೆಗೆ ಅವಶ್ಯಕತೆ ಇದೆ. ಆಮೇಲೆ ಈ ದಿನದ ವಾಕ್ಯಕ್ಕಾಗಿ ನಾವು ನೇರವಾಗಿ ಹೋಗೋಣ. ಈ ದಿವಸ ನಾವು ಆರಿಸಿಕೊಂಡಿರುವಂತಹ ವಾಕ್ಯ ಭಾಗ, ಧ್ಯಾನ ಮಾಡಲಿಕ್ಕಿರುವಂಥ ವಾಕ್ಯ ಭಾಗ ಎಲ್ಲರಿಗೂ ಚಿರಪರಿಚಿತವಾಗಿರುವಂಥ ವಾಕ್ಯ 127ನೇ ಕೀರ್ತನೆಯ 1ನೇ ವಚನವನ್ನ ಮಾತ್ರ ನಾವು ಓದಿಕೊಳ್ಳಿಕ್ಕಿರ್ತೀವಿ. ಸಾಮ್ಸ್ 127 ವರ್ಸ್ 1. ಅವೆಲ್ಲರೂ ಓದಿಕೊಳ್ಳೋಣ. ನೀವು ಸಹ ಸತ್ಯವೇದ ನಿಮ್ಮ ಬಳಿಯಲ್ಲಿರುವುದಾಗಿದ್ರೆ ಕೈಯಲ್ಲಿ ತಕ್ಕೊಂಡು ಇದನ್ನ ನಮ್ಮ ಜೊತೆಗೆ ಓದಲಿಕ್ಕೆ ನೀವು ಒಪ್ಪಿಸಿಕೊಡ್ರಿ. ವಾಕ್ಯ ಹೀಗೆ ಹೇಳ್ತಾ ಇದೆ, ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ಆಮೇಲೆ ಮೊದಲನೇ ವಚನದಲ್ಲಿ, 2ನೇ ವಚನದಲ್ಲಿ ನಾವು ನೋಡುವಾಗ, ಮೊದಲನೇ 1ನೇ ವಚನದಲ್ಲಿ ಓದುವಾಗ ನಮಗೆ ಸ್ಪಷ್ಟವಾಗಿ ಇಲ್ಲಿ ಕಂಡು ಬರೋದೇನೆಂದ್ರೆ, ಯೆಹೋವನು ಮನೆ ಕಟ್ಟದಿದ್ದಾರೆ. ಇದರ ಅರ್ಥ ಏನಂದ್ರೆ, ದೇವರು ನಮ್ಮನ್ನ ಕಟ್ಟುವಂತ ದೇವರು ಆಗಿರ್ತಾನೆ. ಯೆಹೋವನು ಮನೆ ಕಟ್ಟದಿದ್ದರೆ ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಕಾಯೋದು ವ್ಯರ್ಥ. ಈ ಮುಂಚೆ ಕೇಳಿಸಿಕೊಂಡ ಪ್ರಿಯ ಜನರೇ, ನೀವು ಎಂಥ ಪರಿಸ್ಥಿತಿ ಇದ್ದೀರ ಗೊತ್ತಿಲ್ಲ, ಆದ್ರೆ ಈ ವಾಕ್ಯದ ಮೂಲಕವಾಗಿ ದೇವರು ನಮಗೆ ಇವತ್ತು ನಮ್ಮನ್ನ ಬಲಪಡಿಸಿದರೆ ಅಂದ್ರೆ, ನೀನು ನಿನ್ನ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುವುದಾಗಿದ್ರೆ, ನಿನ್ನ ಕುಟುಂಬವನ್ನ ನೀನು ಒಪ್ಪಿಸಿಕೊಡುವುದಾಗಿದ್ರೆ, ನಿಮ್ಮ ಮದುವೆ ಜೀವಿತವನ್ನ ನೀವು ಒಪ್ಪಿಸಿಕೊಡುವುದಾಗಿದ್ರೆ, ನಿಮ್ಮ ಮಕ್ಕಳ ಜೀವನವನ್ನು ಒಪ್ಪಿಸಿಕೊಡುವುದಾಗಿದ್ರೆ, ನಿಮ್ಮ ಬಿಸ್ನೆಸ್ ಅನ್ನು ದೇವರಿಗೆ ಒಪ್ಪಿಸಿಕೊಡುವುದಾಗಿದ್ರೆ, ನಿಮ್ಮ ಸೇವೆಯನ್ನು ದೇವರಿಗೆ ಒಪ್ಪಿಸಿಕೊಡುವುದಾಗಿದ್ರೆ, ನಿಮ್ಮ ಸಭೆಯನ್ನು ದೇವರಿಗೆ ಒಪ್ಪಿಸಿಕೊಡುವುದಾಗಿದ್ರೆ, ಖಂಡಿತವಾಗಿಯೂ ದೇವರು ಹೇಳಿದ ಹಾಗೆ ಆತು ನಮ್ಮನ್ನು ಕಟ್ಟುತ್ತಾನೆ. ಆಮೇಲೆ ಈ ವಾಕ್ಯವನ್ನ ಇವತ್ತು ನಾವು ಪಾಸಿಟಿವ್ ಆಗಿ ತೆಗೆದುಕೊಳ್ಳೋಣ. ಕಟ್ಟುವ ಆತನಾಗಿದ್ದಾನೆ. ಆಮೇಲೆ ಇಡೀ ಭೂಮಿ ಆಕಾಶಗಳನ್ನ ತನ್ನ ಬರೀ ಬಾಯಿ ಮಾತಿನಿಂದಲೇ ಆತನು ಕಟ್ಟುವುದನ್ನು ಕಾಣ್ತಾ ಇದ್ದೀವಿ. ಆಮೇಲೆ ಇದರ ಅರ್ಥ ಏನ್ ಪ್ರಿಯರೇ? ದೇವರು ವಾಕ್ಯದಲ್ಲಿ ಹೇಳ್ತಾ ಇರುವುದಾಗಿದ್ರೆ, ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನ ಕಟ್ಟುವರು ಕಷ್ಟಪಡೋದು ವ್ಯರ್ಥ ಅಂತ ಹೇಳೋದಾಗಿದ್ರೆ, ಈ ಮಾತಿನ ಅರ್ಥ ಏನು ಗೊತ್ತಾ? ನಾವು ಕೂಡ ನಮ್ಮ ಮನೆಯನ್ನು ಕಟ್ಟಬಹುದು, ಅಥವಾ ದೇವರಿಗೆ ನಾವು ಹೇಳ್ಬೋದು, ದೇವರೇ ನೀನು ನನ್ನ ಮನೆಯನ್ನ ಕಟ್ಟು ಅಂತ. ಆಮೇಲೆ ದೇವರು ಕೆಟ್ಟು ಹೋದದ್ದನ್ನ ಸರಿಪಡಿಸುವಂತ ದೇವರು ಹಾಳಾದದ್ದನ್ನ ಸರಿಪಡಿಸುವಂತ ದೇವರು. ನನ್ನ ಸೇವೆಯ ಅವಧಿಯಲ್ಲಿ ಎಷ್ಟೋ ಜನ ಕುಟುಂಬಗಳ ಬಗ್ಗೆ ನಾನು ನೋಡಿದ್ದೇನೆ. ಅವ್ರ ಮದುವೆ ಮುರಿದು ಹೋಗ್ತಾ ಇತ್ತು. ಆದ್ರೆ ಯಾವಾಗಲೂ ಪ್ರಾರ್ಥನೆಯಾಗಿ ಒಪ್ಪಿಸಿಕೊಟ್ರು. ಯಾವಾಗ ದೇವರಿಗೆ ಹೇಳಿದ್ರು, ದೇವರು ನನ್ನ ಮದುವೆಯನ್ನು ಕಟ್ಟು ಅಂತ ಹೇಳುವಾಗ ದೇವರು ಮದುವೆಯನ್ನು ಕಟ್ಟಿದ್ದಾನೆ. ಆಮೇಲೆ ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳು ಹಾಳಾಗ್ತಾ ಇರುವಂತ ಸಮಯದಲ್ಲಿ, ಹಾಳಾಗ್ತಿರುವಂತಹ ಒಂದು ಸಂದರ್ಭದಲ್ಲಿ ತಮ್ಮ ಮಕ್ಕಳನ್ನು ಅವರು ಕರ್ತನ ಪಾದಕ್ಕೆ ಒಪ್ಪಿಸಿ ಪ್ರತಿದಿನ ಮುಂಜಾನೆ ಎದ್ದು, ಪ್ರತಿದಿನ ಮಧ್ಯಾಹ್ನ, ಪ್ರತಿದಿನ ರಾತ್ರಿ ಉಪವಾಸದಿಂದ ದೇವರೇ ನಮ್ಮನ್ನ ಕಟ್ಟು ಅಂತ ಅವ್ರು ಹೇಳಿದಾಗ, ಕೆಟ್ಟು ಹೋದಂತ ಮಕ್ಕಳು ಇವತ್ತು ತಮ್ಮ ಕುಡಿಕತನವನ್ನ ಬಿಟ್ಟು, ಡ್ರಗ್ಸ್ ತೆಗೆದುಕೊಳ್ಳೋದನ್ನ ಬಿಟ್ಟು, ಇವತ್ತು ಕೈಯಲ್ಲಿ ಬೈಬಲ್ ತಕ್ಕೊಂಡು ದೇವರ ಆಲಯಕ್ಕೆ ಬಂದು ಅವರು ಪ್ರಾರ್ಥನೆಯಲ್ಲಿ ನಿಂತ್ಕೊಳ್ತಾ ಇದ್ದಾರೆ ಪ್ರಿಯರೇ. ಆಮೇಲೆ ನಿಜವಾಗ್ಲೂ ಈ ಮುಂಜಾನೆ ತಮಗೆ ದೇವರ ವಾಕ್ಯ ಹೇಳ್ತದೆ, ನೀನು ಅವಕಾಶ ಮಾಡಿಕೊಡುವುದಾಗಿದ್ರೆ, ನಾನು ಹೇಳಿದೆ, ನೀವು ಅವಕಾಶ ಮಾಡಿಕೊಡುವುದಾಗಿದ್ರೆ, ನಾವು ಅವಕಾಶ ಮಾಡಿಕೊಡುವುದಾಗಿದ್ರೆ, ನಮ್ಮ ಪರಿಸ್ಥಿತಿ ಎಷ್ಟೇ ಹಾಳಾಗಿ ಹೋಗಿರಲಿ, ನಮ್ಮ ಒಂದು ಸಿಚುವೇಶನ್ ಎಷ್ಟೇ ಕೆಟ್ಟು ಹೋಗಿರಲಿ, ದೇವರು ಅದನ್ನ ನಿನಗೋಸ್ಕರ ಕಟ್ಟುವುದಕ್ಕಾಗಿ ಶಕ್ತನಾಗಿದ್ದಾನೆ. ಆಮೇಲೆ ದೇವರು ಕಾರ್ಯ ಮಾಡಬೇಕಂದ್ರೆ ಆತನು ನಾವು ಒಪ್ಪಿಸಿಕೊಡಬೇಕಾಗಿದೆ, ಸರೆಂಡರ್ ಮಾಡಬೇಕಾಗಿದೆ. ಎಲ್ಲಿವರೆಗೆ ನೀವು ಹೇಳ್ತಿರ್ತೀರಾ, ನಾನು ಕಟ್ಕೋತೀನಿ ಬಿಡು, ನಾನು ಮಾಡ್ಕೋತೀನಿ ಬಿಡು, ನನ್ನಲ್ಲಿ ಹಣ ಇದೆ ನಾನು ಮಾಡ್ಕೋತೀನಿ ಬಿಡು, ನನ್ನಲ್ಲಿ ಶಕ್ತಿ ಇದೆ ನಾನು ಮಾಡ್ಕೋತೀನಿ ಬಿಡು, ನನ್ನಲ್ಲಿ ಜನಬಲ ಇದೆ ನಾನು ಮಾಡ್ಕೋತೀನಿ ಬಿಡು, ನನ್ನಲ್ಲಿ ಮ್ಯಾನ್ ಪವರ್ ಇದೆ ನಾನು ಕಟ್ಕೋತೀನಿ ಬಿಡು ಅಂತ ನಾವು ಹೇಳ್ಬೋದು. ಅವಾಗ ದೇವ್ರು ಏನ್ ಮಾಡ್ತಾನೆ ಗೊತ್ತಾ? ತನ್ನ ಕೈ ಕಟ್ಕೊಂಡ್ಬಿಟ್ಟು ಸುಮ್ಮನೆ ನಿಂತ್ಕೊಳ್ತಾನೆ. ದೇವ್ರು ಹೇಳ್ತಾನೆ, ಹೌದಲ್ಲ, ನಿನ್ನ ಹತ್ರ ಹಣ ಇದೆಯಲ್ಲ, ನೀನ್ ಮಾಡ್ಕೊ, ನಿನ್ನಲ್ಲಿ ಮ್ಯಾನ್ ಪವರ್ ಇದೆಯಲ್ಲ, ನೀನ್ ಮಾಡ್ಕೊ ಅಂತ ಕೊಡ್ತಾನೆ. ಆತನ ಸುಮ್ಮನೆ ಆಗ್ಬಿಡ್ತಾನೆ. ಆದ್ರೆ ಯಾವಾಗ ನಾವು ಹೇಳ್ತೇವೆ, ದೇವ್ರೆ ನನ್ನ ಹಣ ಅಲ್ಲ,
ನನ್ನ ಬಲ ಅಲ್ಲ, ನನ್ನ ಜ್ಞಾನ ಅಲ್ಲ, ನನ್ನ ಬುದ್ಧಿ ಅಲ್ಲ, ನನ್ನ ಮ್ಯಾನ್ ಪವರ್ ಅಲ್ಲ ಸ್ವಾಮಿ. ಆಮೇನ್. ನಮಗೆ ಎಲ್ಲರ ಪರಿಚಯ ಇರ್ಬೋದು, ಕೋರ್ಟ್ನಲ್ಲಿ ಜಡ್ಜ್ ಕೂಡ ಗೊತ್ತಿರ್ಬೋದು. ಆಮೇನ್. ನಮಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಗೊತ್ತಿರಬಹುದು. ನಮಗೆ ಒಂದು ಕಾನ್ಫಿಡೆನ್ಸ್ ಇರ್ತದೆ, ಈ ವ್ಯಕ್ತಿ ಬಳಿಗೆ ಹೋದ್ರೆ ಇದಾಗತ್ತೆ ಆದಾಗತ್ತಿಲ್ಲ. ಕೆಲವು ಸಾರಿ ಏನು ಕೈಗೂಡು ಬರೋದಿಲ್ಲ. ಯಾಕಂದ್ರೆ ಯೆಹೋವನು ಮನೆ ಕಟ್ಟದಿದ್ದರೆ ಕಟ್ಟುವವರು ಕಷ್ಟಪಡೋದು ವ್ಯರ್ಥ ಆಗಿರ್ತದೆ. ಪ್ರಿಯರಿ, ಮುಂಜಾನೆ ನಮ್ಮ ಜೀವನಗಳನ್ನು ಕರ್ತನಿಗೆ ಒಪ್ಪಿಸಿಕೊಡೋಣ. ಒಂದು ಘಟನೆ ನಿಮ್ಮ ಮುಂದೆ ತರ್ತೇನೆ. ಒಂದು ಸಾರಿ ಏನಾಯ್ತಂದ್ರೆ, ಒಬ್ಬ ವ್ಯಕ್ತಿ ಶೋರೂಮ್ಗೆ ಹೋಗಿ ಒಳ್ಳೆ BMW ಕಾರ್ ಆತನು ಕಂಡುಕೊಳ್ತಾನೆ. BMW ಅದು ಬೇಕಾದ ಲಕ್ಷಾನುಗಟ್ಟಲೆ ಹಣ ಕೊಟ್ಟು ಹೊಸ ಕಾರನ್ನು ತಕ್ಕೊಂಡು ತನ್ನ ಮನೆಗೆ ಬರ್ತಾನೆ. ಬಂದು ತನ್ನ ಕುಟುಂಬಕ್ಕೆ ಹೇಳ್ತಾನೆ, ಬನ್ರಿ, ನಾನು ಇವತ್ತು ಹೊಸ ಕಾರನ್ನು ನಾನು ಕೊಂಡುಕೊಂಡಿದ್ದೇನೆ, ಎಲ್ಲರೂ ಒಂದು ಲಾಂಗ್ ಡ್ರೈವ್ ಹೋಗ್ಬರೋಣ ಅಂತ ಹೇಳಿ ತನ್ನ ಕುಟುಂಬವನ್ನು, ತನ್ನ ಹೆಂಡತಿ, ಮಕ್ಕಳು, ತಾಯಿಯಂದ್ರೆ ಕೂಡಿಸ್ಕೊಂಡು ಲಾಂಗ್ ಡ್ರೈವ್ ಹೋಗ್ತಾ ಇರುವಾಗ ಒಂದು ಹಳ್ಳಿ ದಾಟಿ ಅದಕ್ಕೆ ಹೋಗ್ಬೇಕಾಗತ್ತೆ. ಒಂದು ಹಳ್ಳಿ ದಾಟಿ ಹೋಗುವಾಗ ಒಂದು ಹಳ್ಳಿಗೆ ಬಂದು ಕಾರು ಕೆಟ್ಟೋಗ್ಬಿಡುತ್ತದೆ. ಅವಾಗ ಅವ್ನಿಗೆ ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ. ಅವನು ಕಾಲ್ ಮಾಡ್ತಾನೆ, ಆ ಶೋರೂಮ್ದವ್ರಿಗೆ ಕಾಲ್ ಮಾಡ್ತಾನೆ, ಅಲ್ಲಿರುವಂತ ಅಕ್ಕಪಕ್ಕದ ಜನರಿಗೆ ಅವನು ಕಾಲ್ ಮಾಡ್ತಾನೆ. ಸೊ ಅಲ್ಲಿ ಆ ಊರಲ್ಲಿರುವಂತ ಒಬ್ಬ ಚಿಕ್ಕ ಮೆಕ್ಯಾನಿಕ್ ಬಂದು, ಸರ್ ನಾನು ನೋಡ್ತೀನಿ ಅಂತ ಅವನು ಏನ್ ಮಾಡ್ತಾನೆ, ನೋಡ್ತಾನೆ. ಅವನಿಂದ ಅದು ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ನಂತರ ಸಿಟಿಲಿರುವಂತ ಒಳ್ಳೆ ಮೆಕ್ಯಾನಿಕ್ಗೆ ದುಡ್ಡು ಕೊಟ್ಟು ಕರೆಸ್ತಾರೆ. ಅವರು ಬಂದು ಪ್ರಯತ್ನ ಮಾಡ್ತಾರೆ ಕಾರ್ ರಿಪೇರಿ ಮಾಡೋದಕ್ಕಾಗಿ, ಅದು ಸರಿ ಆಗೋದಿಲ್ಲ. ಆಮೇಲೆ ಪಟ್ಟಣದಲ್ಲಿರುವಂತ ದ ಬೆಸ್ಟ್ ಮೆಕ್ಯಾನಿಕ್ ಬರ್ತಾನೆ. ಬಂದು ಅವನು ಅದನ್ನ ಏನಾದ್ರು ಸರಿ ಮಾಡಿಸ್ಬೇಕಂತ ಪ್ರಯತ್ನ ಮಾಡಿದ್ರು ಸರಿ ಆಗೋದಿಲ್ಲ. ತಕ್ಷಣ ಸೋತು ಹೋಗ್ಬಿಡ್ತಾನೆ. ಅದೇ ವೇಳೆಯಲ್ಲಿ ಸಾಯಂಕಾಲ ಆಗಿರ್ತದೆ. ಇವ್ರಿಗೆ ಊಟಕ್ಕೇನಿಲ್ಲ, ತುಂಬಾ ಚಿಂತೆ, ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ಮಳೆ ಬರ್ತಾ ಇದೆ, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅವಾಗ ಅದೇ ಸಮಯದಲ್ಲಿ ಸಾಯಂಕಾಲ ಒಬ್ಬ ವೃದ್ಧ, ವಯಸ್ಸಾಗಿರುವಂತ ಒಬ್ಬ ಮನುಷ್ಯ ಆ ಒಂದು ಮಾರ್ಗ ದಾಟಿ ಹೋಗ್ತಾ ಇರ್ತಾನೆ. ಅವನು ನೋಡ್ತಾನೆ ಕಾರ್ ಕೆಟ್ಟೋಗಿದೆ. ಅವನು ಹೋಗಿ ಆ ಕಾರಿನ ಓನರ್ ಭೇಟಿಯಾಗಿ ಕೇಳ್ತಾನೆ, ಸರ್ ನಾನು ಏನಾದ್ರೂ ಸಹಾಯ ಮಾಡ್ಬೋದಾ ನಿಮ್ಗೆ ಅಂತ ಕೇಳ್ತಾನೆ. ಅವಾಗ ಕಾರನ್ನ ಕೊಂಡುಕೊಂಡಿರೋ ವ್ಯಕ್ತಿ ಈ ವೃದ್ಧನನ್ನ ಮೇಲಿಂದ ಕೆಳಗಡೆ ನೋಡ್ತಾನೆ. ಇವನಿಗೆ ಅವನು ವಯಸ್ಸಾಗಿರ್ತದೆ, ಅವನ ಡ್ರೆಸ್ ಕೋಡ್ ಚೆನ್ನಾಗಿರೋದಿಲ್ಲ. ಅವಾಗ ಅಂತ, ನಿನ್ನಿಂದ ಏನಾಗತ್ತಪ್ಪ, ಎಷ್ಟೆಷ್ಟೋ ಜನ ಬಂದು ಇದಕ್ಕೆ ಪ್ರಯತ್ನ ಮಾಡಿ ಹೋದ್ರು. ನಾನು ಸಿಟಿಯಿಂದ ಕರೆಸಿದ ಮೆಕ್ಯಾನಿಕರ್ನ, ಸ್ಪೆಷಲಿಸ್ಟ್ನ ಕರೆಸ್ಕೊಂಡೆ, ಅವರಿಂದಲೂ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲಿ ಹಳ್ಳಿಯಲ್ಲಿ ಅನೇಕ ಜನ ಬಂದು ಪ್ರಯತ್ನ ಮಾಡಿ ಹೋದ್ರು, ಅವರಿಂದಲೂ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ನಿನ್ನಿಂದೇನಾಗತ್ತೆ ಅಂತ ಕೇಳ್ತಾನೆ. ಅವಾಗ ಅಂತ ನೀವು ಅವಕಾಶ ಮಾಡಿಕೊಟ್ರೆ ನಾನು ಇದಕ್ಕೆ ಸರಿಪಡಿಸಬಲ್ಲೆ ಅಂತಾನೆ. ಅವಾಗ ಆಯ್ತು, ನೀನು ಸರಿಪಡಿಸು ಅಂತ ತನ್ನ ಚಾವಿಯನ್ನು ಕೊಡ್ತಾನೆ. ಸೊ ಆ ಚಾವಿ ತಕ್ಕೊಂಡು ಒಳಗೆ ಕೂತ್ಕೊಂಡು, ಡ್ರೈವಿಂಗ್ ಸೀಟ್ ಮೇಲೆ ಕೂತ್ಕೊಂಡು ಅವನೇನ್ ಮಾಡ್ತಾನೆ, ಅವ್ರಿಗೆ ಹೇಳ್ತಾನೆ, ಸ್ವಲ್ಪ ನಿಮ್ಮಲ್ಲಿ ಒಂದು ಪಾನ ಇದ್ರೆ ಕೊಡ್ರಿ, ಇದರ ಬೋನೆಟ್ ಅನ್ನು ತೆಗಿದಂತಾನೆ. ಆ ವ್ಯಕ್ತಿ ಬೋನೆಟ್ ಅನ್ನು ತೆಗಿತಾನೆ. ತೆಗೆದು ನೀವು ಆ ವ್ಯಕ್ತಿಗೆ ನೀವು ಡ್ರೈವಿಂಗ್ ಸೀಟ್ ಮೇಲೆ ಕೂತ್ಕೊಳ್ರಿ, ನಾನು ಸ್ವಲ್ಪ ಕೆಲಸ ಮಾಡ್ತೇನೆ. ಪಾನ ತಗೊಂಡು ಈ ವೃದ್ಧದಂತ ವ್ಯಕ್ತಿ ಹೋಗಿ ಬೋನೆಟ್ ಅನ್ನು ಎತ್ತಿ ಒಂದು ಸ್ಕ್ರೂನ ಟೈಟ್ ಮಾಡಿ ಆತನ ಈಗ ಗಾಡಿ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತಾನೆ. ಸ್ಟಾರ್ಟ್ ಮಾಡಿದ ತಕ್ಷಣ ಗಾಡಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇವನಿಗೆ ತುಂಬಾ ಆಶ್ಚರ್ಯ ಆಗಿ ಅವನು ಹೊರಗಡೆ ಬಂದು ಹೇಳ್ತಾನೆ, ಅಯ್ಯ ನೀವ್ಯಾರು ಇಷ್ಟು ಜನ ಎಲ್ಲ ಬಂದು ಪ್ರಯತ್ನ ಮಾಡಿದ್ರು, ತಾಸು ಪ್ರಯತ್ನ ಮಾಡಿದ್ರು, ಇದೇನಾಗ್ಲಿಲ್ಲ, ನೀವು ಬರೀ 2 ನಿಮಿಷದಲ್ಲಿ ಮಾಡಿದ್ರಲ್ಲ ಅಂತ ಕೇಳ್ತಾನೆ. ಅವಾಗ ವೃದ್ಧ ಅಂತಾನೆ, ನಾನು ಯಾರಂದ್ರೆ ಈ ಕಾರನ್ನ ಡಿಸೈನ್ ಮಾಡಿರುವಂತ ವ್ಯಕ್ತಿ ನಾನಾಗಿದ್ದೇನೆ. ಈ ಕಾರನ್ನ ಸಂಪೂರ್ಣವಾಗಿ, ಈ ಕಾರಿನ ಯಾವ ನಟ್ಟು, ಯಾವ ಬೋಲ್ಟು, ಎಷ್ಟು ಟೈಟ್ ಮಾಡಬೇಕು ಅನ್ನೋದನ್ನ ನಾನೇ ಡಿಸೈನ್ ಮಾಡಿದಪ್ಪ ಅಂತ ಹೇಳ್ತಾನೆ. ಅವಾಗ ಇವನು ಬಹಳ ಥ್ಯಾಂಕ್ಸ್ ಹೇಳ್ತಾನೆ. ಆಮೇಲೆ ಪ್ರಿಯರೇ, ಓದಿಕೊಂಡಿರುವಂಥ ವಾಕ್ಯ, ನಾವು ಕೇಳಿರುವಂಥ ಚಿಕ್ಕ ಒಂದು ಕತೆ ಎಷ್ಟು ಮ್ಯಾಚ್ ಆಗುತ್ತೆ. ಯೆಹೋವನು ಮನೆ ಕಟ್ಟದಿದ್ದರೆ ಕಟ್ಟುವವರು ವ್ಯರ್ಥ. ಆಮೇಲೆ ಇಡೀ ಜೀವನವನ್ನ ಡಿಸೈನ್ ಮಾಡಿದವನು ದೇವರಾಗಿದ್ದಾನೆ. ನಮ್ಮ ಮದುವೆಯನ್ನ ಡಿಸೈನ್ ಮಾಡಿದವನು ದೇವರಾಗಿದ್ದಾನೆ. ನಮ್ಮ ಮಕ್ಕಳನ್ನು ಡಿಸೈನ್ ಮಾಡುವವನು ದೇವರಾಗಿದ್ದಾನೆ. ನಮ್ಮ ನೌಕರಿಯನ್ನ, ನಮ್ಮ ಆಫೀಸನ್ನ, ಎಲ್ಲವನ್ನ ಡಿಸೈನ್ ಮಾಡಿದವನು ದೇವರಾಗಿದ್ದಾನೆ. ಬನ್ನಿ, ಮುಂಚಾನೆ ನಾವು ದೇವರಿಗೆ ಹೇಳೋಣ, ದೇವರೇ, ನನ್ನನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೀನಪ್ಪ,
ನೀನು ಸರಿಪಡಿಸು ಅಂತ ನಾವು ದೇವರಿಗೆ ಹೇಳ್ತಾ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಅನೇಕ ಕುಟುಂಬಗಳನ್ನ ದೇವರು ಈ ಮುಂಜಾನೆ ಮುಟ್ತಾ ಇರೋದನ್ನ ನಾನು ಆತ್ಮದಲ್ಲಿ ನೋಡ್ತಾ ಇದ್ದೇನೆ. ಅನೇಕರ ಜೀವನಗಳನ್ನ ದೇವರು ಕಟ್ಟುವುದನ್ನ ನಾನು ನನ್ನ ಆತ್ಮದಲ್ಲಿ ನೋಡ್ತಾ ಇದ್ದೀನಿ. ನಿಮ್ಮಲ್ಲಿ ಅನೇಕರು ಸೋತು ಹೋಗಿದ್ದೀರಾ, ನಿಮ್ಮಲ್ಲಿ ಅನೇಕರು ಕುಗ್ಗಿ ಹೋಗಿದ್ದೀರಾ. ಹಾಲೆಲೂಯ. ನಿಮ್ಮ ಮಕ್ಕಳ ಪರವಾಗಿ ನೀವು ಚಿಂತೆಯಲ್ಲಿದ್ದೀರಾ, ನಿಮ್ಮ ಗಂಡನ ಪರವಾಗಿ ನೀವು ಚಿಂತೆಯಲ್ಲಿದ್ದೀರಾ. ಆದ್ರೆ ಇವತ್ತು ದೇವರು ಹೇಳ್ತಾ ಇದ್ದಾನೆ, ಮಗಳೇ, ನಾನು ನಿನ್ನ ಮನೆಯನ್ನ ಕಟ್ತೇನೆ, ನನ್ನ ಕುಟುಂಬವನ್ನು ಕಟ್ತೇನೆ, ನನ್ನ ಸೇವೆಯನ್ನು ಕಟ್ತೇನೆ. ಹಾಲೆಲೂಯ. ಸ್ವಾಮಿ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮನ್ನ ಕೇಳಿಸ್ಕೊಳ್ತಾ ಇರುವಂತರು ದೇವರೇ. ಆಮೇಲೆ ದೇವರೇ, ಯಾರಿಗೋ ಒಬ್ಬರಿಗೆ ಅನಾರೋಗ್ಯದಲ್ಲಿದ್ದೀರಾ, ಯಾರೊಬ್ರು ಹಾಸಿಗೆಯಲ್ಲಿ ಮಲಗಿದ್ದೀರಾ. ಯೇಸು ಸ್ವಾಮಿ ತನ್ನ ಶಕ್ತಿಯನ್ನ ಈ ಸಮಯದಲ್ಲಿ ಕಳಿಸಿಕೊಟ್ಟು ನಿಮ್ಮನ್ನು ಗುಣಪಡಿಸ್ತಾ ಇದ್ದಾನೆ. ನೀವು ಅತಿ ಬೇಗ ನೀವು ಮಲಗಿರುವಂತಹ ಹಾಸಿಗೆಯಿಂದ ಎದ್ದೇಳಿಕ್ಕಿದ್ದೀರಾ. ಕೆಲವರು ಯಾರೊಬ್ರು ಇದ್ದೀರಾ, ನೀವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೀರಾ. ಕರ್ತನ ಶಕ್ತಿ ನಿಮ್ಮನ್ನು ತುಂಬಿಕೊಳ್ತಾ ಇದೆ. ದೇವರು ತನ್ನ ವಾಕ್ಯವನ್ನು ಕಳಿಸಿ ನಿಮ್ಮನ್ನು ಗುಣಪಡಿಸ್ತಾ ಇದ್ದಾನೆ. ಅತಿ ಬೇಗ ನೀವು ಗುಣ ಹೊಂದಿ ಡಿಸ್ಚಾರ್ಜ್ ಆಗಿ ಮನೆಗೆ ತಲುಪಲಿಕ್ಕಿದ್ದೀರಾ. ತಂದೆಯಾದ ದೇವರೇ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು, ಪ್ರತಿಯೊಂದು ಕುಟುಂಬಗಳನ್ನ ಆಶೀರ್ವಾದ ಮಾಡು. ಪ್ರತಿಯೊಬ್ಬರ ಬಿಸ್ನೆಸ್ ಅನ್ನು ಕಟ್ಟು, ಅವರ ಮಕ್ಕಳನ್ನ ಕಟ್ಟು, ಅವರ ಮದುವೆ ಜೀವಿತವನ್ನು ಕಟ್ಟು. ಯಾರ ಮಕ್ಕಳಿಗೋಸ್ಕರ ಕಾದುಕೊಂಡಿದ್ದಾರೋ ಅವರಿಗೆ ಗರ್ಭದ ಫಲ ಅನುಗ್ರಹ ಆಗಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಾವು ಆಶೀರ್ವಾದ ಬಿಡುಗಡೆ ಮಾಡ್ತೇವೆ. ಹಣಕಾಸಿನ ಆಶೀರ್ವಾದವನ್ನು ರಿಲೀಸ್ ಮಾಡ್ತೇವೆ. ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆ. ಆಮೆನ್, ಆಮೆನ್. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಿ ನಾಳೆ ಮುಂಜಾನೆ ಮತ್ತೊಂದು ಹೊಸ ವಾಕ್ಯದೊಂದಿಗೆ ನಾವೆಲ್ಲರೂ ಕೂಡಿ ಬರೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ.